ಹಣದ ಕೊರತೆ ಏನಿಲ್ಲ. ಎಲ್ಲ ತಾಲೂಕುಗಳಿಗೆ 1 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಮೇವು ಖರೀದಿಗೆ ಇಲ್ಲಿ ಜಿಲ್ಲಾ ಆಡಳಿತ ಮತ್ತೊಂದು ಏನು ಕೇಳ್ತಕ್ಕಂಥದ್ದಿಲ್ಲ. ಮೇವು ಖರೀದಿ ಮಾಡಿ ದನಗಳಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿದೆ. ಒಟ್ಟಾರೆ ಈ ಸಲ ಪ್ರವಾಹನ ಭಾಳ ಅಚ್ಚುಕಟ್ಟಾಗಿ ನಾವು ನಿಭಾಯಿಸ್ತಕ್ಕಂಥ ಕೆಲಸ ಅಧಿಕಾರಿಗಳ ಮ್ಯಾನೇಜ್ಮೆಂಟ್ ಆಫ್ ಈ ವಾಟರ್ದು ಏನಿದೆ, ನೀರು ಪ್ರವಾಹ ಎಷ್ಟು ಬರುತ್ತೆ, ನಾವು ಎಷ್ಟು ಹೊರಗಡೆ ಬಿಡಬೇಕು, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವಾಗ ಕೃಷ್ಣಾ ನದಿ ತುಂಬ್ಕೋಬೇಕಾಗಿದೆ. ಮತ್ತೆ ನೀರನ್ನು ಹಿಡಿದಿರ್ತಕ್ಕಂಥದ್ದು, ಹೊರಗಡೆ ನೀರು ಹಾಕ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಒಟ್ಟಾರೆ ಪ್ರವಾಹ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಿದೆ ಆಗಿರ್ತಕ್ಕಂಥದ್ದನ್ನ ತಮಗೆ ಪ್ರಸ್ತುತಪಡಿಸ್ತಾರೆ. ಸರ್, ಈಗ ಅವ್ರೇನಿಲ್ಲ ಶಾಶ್ವತ ಪರಿಹಾರ ಇನ್ನೊಂದು ಹೊಸದಾಗಿ ಮಾಡಲಿಕ್ಕೆ ಪ್ರಪೋಸಲ್ ರೆಡಿ ಇದೆ. ಶೀಘ್ರದಲ್ಲೇ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಚಿಚಗಂಡಿ ಬ್ರಿಡ್ಜನ್ನು ಎತ್ತರಕ್ಕೆ ಮಾಡಬೇಕಂತಕ್ಕಂಥ ಪ್ರಪೋಸಲ್ ತೆಗೆದು ಸರ್ ಪ್ರವಾಹಗಳನ್ನ ಮಾಡಿದ್ವಿ. ಎಲ್ಲವೂ ಡೆವಲಪ್ ಮಾಡಿದ್ದು ಕೆಲವು 40% ಜನ ಮಾತ್ರ. ರೈತನಿಗೂ ತನ್ನ ಆ ನೆಲ, ಭೂಮಿ, ಮನೆ ಆ ಸಂಬಂಧ ಇದೆ. ಆ ಸಂಬಂಧದಿಂದ ಕಡಿದುಕೊಂಡು ದಿಢೀರ್ನೆ ಬರ್ತಕ್ಕಂಥದ್ದು ಆಗ್ತಾ ಇಲ್ಲ. ಆ ದಿಶೆಯಲ್ಲಿ ಅಲ್ಲೊಂದು ಇಲ್ಲೊಂದು ನಾವು ಜಾಗಗಳನ್ನು ಕೊಡ್ತಕ್ಕಂಥದ್ದಾಗಿದೆ. ಮಲಪ್ರಭಾ ಏರಿಯಾದಲ್ಲಿ ಸ್ವಲ್ಪ ಕೊಟ್ಟಿದ್ದೀವಿ, ಘಟಪ್ರಭಾದಲ್ಲಿ 4 ಊರು ಗ್ರಾಮಗಳಿಗೆ ಕೊಟ್ಟಿದ್ದೀವಿ. ಅಲ್ಲಿ ಮನೆಗಳು ಕಟ್ಟಿದ್ರು ಕೆಲವು ಜನ ಒಂಟುಗೂಡಿ ಎಲ್ಲರೂ ಬರ್ತಾ ಇಲ್ಲ. ಇದನ್ನು ಸ್ವಲ್ಪ ರೈತ, ನಾವು ಎಲ್ಲರೂ ಸರ್ಕಾರ ಇಂಥವನ್ನೆಲ್ಲ ಬಂದಾಗ ನಿಭಾಯಿಸ್ತಕ್ಕಂಥದ್ದು ಅನಿವಾರ್ಯತೆ, ಅದನ್ನು ನಿಭಾಯಿಸ್ತೀವಿ.